ಕಿನಕಹಳ್ಳಿ ಗ್ರಾಮದಲ್ಲಿ 134ನೇ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜಯಂತಿ. ಯಳಂದೂರು ತಾಲೂಕಿನ ಕಿನಕಹಳ್ಳಿ ಗ್ರಾಮದಲ್ಲಿ ಶನಿವಾರ ರಾತ್ರಿ ವಿಶ್ವಮಾನವ ವಿಶ್ವರತ್ನ ಬಾಬಾ ಸಾಹೇಬ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 134ನೇ ಜಯಂತಿಯನ್ನು ಭಾವಚಿತ್ರಕ್ಕೆ ಪುಷ್ಪ ಹಾಗೂ ದೀಪ ಅಲಂಕಾರದ ಮೂಲಕ ಅಲಂಕರಿಸಿ ಮೆರವಣಿಗೆ ಮಾಡಲಾಯಿತು. ಬೀದಿಗಳಿಗೆ ಮೆರವಣಿಗೆಯ ಮೂಲಕ ಸಾಗಿ ಜಯಂತಿಯನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಮೆರವಣಿಗೆಯಲ್ಲಿ ಎಲ್ಲರೂ ನೀಲಿ ಶಾಲು ಧರಿಸಿ ಅಂಬೇಡ್ಕರ್ ಘೋಷಣೆಗಳನ್ನು ಕೂಗಿದರು. ಗ್ರಾಮವು ವಿವಿಧ ಬಗೆಯ ವಿದ್ಯುತ್ ದೀಪಗಳಿಂದ ಸಿಂಗಾರಗೊಂಡಿತ್ತು. ಯುವಕರು ಕುಣಿದು ಕುಪ್ಪಳಿಸಿ ಸಂಭ್ರಮಿಸಿದರು. ಅಂಬೇಡ್ಕರ್ ಸಂಘದ ಅಧ್ಯಕ್ಷರಾದ ಸೋಮಶೇಖರ ಕೆ. ಮಹೇಶ್ ಯೋಗೇಶ್ ಮಾತನಾಡಿ, ಜಯಂತಿಯನ್ನು ವರ್ಷಕ್ಕೆ ಅದ್ಧೂರಿಯಾಗಿ ಮಾಡುತ್ತಿದ್ದೇವೆ. ಗ್ರಾಮದಲ್ಲಿ ಅನ್ನ ಸಂತರ್ಪಣೆ ಮಾಡಿ ಸಿಹಿ ಹಂಚಿದ್ದೇವೆ ಎಂದು ತಿಳಿಸಿದರು. 134ನೇ ಜಯಂತಿಯ ನಾವು ಪ್ರತಿ ವರ್ಷವೂ ನಾವು ಮಾಡ್ಕೊಂಡು ಕಿಂಕಳಿ ಗ್ರಾಮದಿಂದ ಪ್ರತಿ ವರ್ಷವೂ ಮಾಡ್ಕೊಂಡು ಬರ್ತಾ ಇದ್ದೀವಿ. ಬೆಳಗ್ಗೆ ಅನ್ನದಾನ ಏರ್ಪಡಿಸಿದ್ದೀವಿ. ಪ್ರತಿ ಗ್ರಾಮದಲ್ಲಿ ನಮ್ಮ ಕಿಂಕಳಿ ಗ್ರಾಮದಲ್ಲಿ ಯಜಮಾನರು ಮತ್ತು ಕುಲಸ್ಥರು ಮತ್ತು ಮುಖಂಡರು ಎಲ್ಲ ಒಗ್ಗಟ್ಟಿನಿಂದ ಜಯಂತಿಯನ್ನು ಆಚರಿಸಲು ಮಾಡ್ತಾ ಇದ್ದೀವಿ. ಯಳಂದೂರು ತಾಲೂಕಿನ ಕಿನ್ನಕಳಿ ಗ್ರಾಮದಲ್ಲಿ ಪ್ರತಿ ವರ್ಷ ನಮ್ಮ ಭೀಮ್ ಸಂಘದಿಂದ ಹಾಗೂ ಗ್ರಾಮಸ್ಥರ ಪರವಾಗಿ ಪ್ರತಿ ವರ್ಷ ಅದ್ದೂರಿಯಾಗಿ ಅಂಬೇಡ್ಕರ್ ಜಯಂತಿನ ಆಚರಣೆ ಮಾಡ್ತಾಯಿದ್ದೀವಿ. ಇದು ಬರೀ ಜಯಂತಿನ ಆಚರಣೆ ಮಾಡೋದಲ್ಲ, ಮಕ್ಕಳು ಅಂಬೇಡ್ಕರ್ ಥರನೇ ಓದಲ್ಲಿ ಮುಂದೆ ಬರಬೇಕು. ಬರೀ ಕುಣಿದು ಒಂದಿನ ಅದನ್ನು ಹಾಳು ಮಾಡೋದಲ್ಲ, ಪ್ರತಿ ವರ್ಷ ಆಚರಣೆ ಮಾಡೋದ್ರ ಜೊತೆಗೆ ಮಕ್ಕಳು ಎಲ್ಲ ನಮ್ಮ ಗ್ರಾಮದಲ್ಲಿ ಓದೋ ಕಡೆ ಅಂಬೇಡ್ಕರ್ ಥರನೇ ಓದಬೇಕು, ದೊಡ್ಡ ವ್ಯಕ್ತಿ ಆಗಬೇಕು, ಒಳ್ಳೆ ಉತ್ತಮ ಕೆಲಸದಲ್ಲಿ ಸೇರಬೇಕು ಅಂತ ನನ್ನ ಬಯಕೆ. ಎಲ್ಲರೂ ಇದನ್ನು ಅನುಸರಿಸಬೇಕಾಗಿ ಅಂಬೇಡ್ಕರ್ ಅವರ 134ನೇ ಜನ್ಮದಿನದಂದು ಮೆರವಣಿಗೆಯನ್ನು ಹಮ್ಮಿಕೊಳ್ಳಲಾಗಿದೆ. ಆದ್ದರಿಂದ ಅದ್ದೂರಿಯಾಗಿ ವರ್ಷ ಅದ್ದೂರಿಯಾಗಿ ಮೆರವಣಿಗೆ ನಡೆಯುತ್ತಿದೆ. ಮತ್ತು ಈ ವರ್ಷ ಬಂದ್ಬಿಟ್ಟು ನಮ್ಮ ಜನರಿಗೆ ಮೌಢ್ಯತೆಗಳನ್ನು ಆಚರಿಸಬಾರ್ದು ಅಂತ ಹೇಳಿದ್ದೀವಿ. ಮತ್ತು ವಿಚಾರವಂತರಾಗಿ ಅಂತ ಒಂದು ಅದ್ದೂರಿಯಾಗಿ ಪ್ರೋಗ್ರಾಮ್ ಕೂಡ ಮಾಡ್ತಾಯಿದ್ದೀವಿ. ಪ್ರತಿ ವರ್ಷವೂ ಕೂಡ ವಿಚಾರವಂತರಾಗಲಿ ಅಂತ ಇದು ನಮ್ಮ ಆಶಯ. ನಾವು ಯುವಕರಾಗಿ ಮುಂದಿನ ಮಕ್ಕಳಿಗೆ ವೇದವಾಕ್ಯವಾಗಿ ತಿಳಿಸಿ ಮತ್ತು ಅವ್ರ ಬುದ್ಧಿ ಓದೋರಿಗೆ ಮುಂದಾಗಿ ಅದೇ ರೀತಿ ನೀವು ಓದಬೇಕು ಅಂತ ಬಾಬಾ ಸಾಹೇಬ್ ಕೆಲವು ವಿಚಾರಗಳನ್ನು ನಮ್ಮಂತೆ ಅವರಂತೆ ನಾವು ಆಗಬೇಕು. ಯಾಕಂದರೆ ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಡೀ ದೇಶಕ್ಕೆ ಪ್ರಪಂಚ ಮೆಚ್ಚುವಂಥ ಸಾಧನೆ ಮಾಡಿದ್ದಾರೆ. ಆದರೂ ಕೂಡ ಇದನ್ನು ನಮ್ಮ ಜನಾಂಗಕ್ಕೆ ಬಿಟ್ಟವರು ಎಲ್ಲರೂ ಸಮಾನತೆಯಿಂದ ಬದುಕಲಿ ಅಂತ ಎಲ್ಲರೂ ಮುಂದೆ ಅನ್ನೋ ರೀತಿಯಲ್ಲಿ ಅವರು ತಿಳಿಸಿದ್ದಾರೆ. ಆದರೂ ಕೂಡ ಎಲ್ಲ ನಮಗೆ ಅಂತ ಮೀಸಲಿಟ್ಟಿದ್ದಾರೆ. ದಯವಿಟ್ಟು ಎಲ್ಲರೂ ಎಲ್ಲ ಜನ ಅನ್ನೋರು ಪ್ರಜೆ ಅನ್ನೋರು ಎಲ್ಲರೂ ಉಳಿಸ್ತಾರೆ. ಇಲ್ಲಿ ಅವ್ರು ಗೌರವ ಕೊಟ್ಟರೆ ಸಾಕು. ಓದಿರೋದು ಸಾಧನೆ ಮಾಡಿರೋದೆಲ್ಲ ನಮಗೆ ಎಲ್ಲರಿಗೂ ಶ್ರೇಯಸ್ ಆಯ್ತದೆ. ಸಮಾನತೆ ಎಲ್ಲರೂ ಕಾಪಾಡ್ಕೊ ಹೋಗುತ್ತೆ ಅಂತ ಎಲ್ಲರೂ ಹಂಗೆ ಬದುಕಬೇಕು ಅನ್ನೋದು ನಮ್ಮ ಜೈ ಭೀಮ್. ಈ ಸಂದರ್ಭದಲ್ಲಿ ಕಿನಕಹಳ್ಳ ಗ್ರಾಮದ ಯಜಮಾನರುಗಳು, ಯುವಕರು, ಮುಖಂಡರು, ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ಸ್ವಾಮಿ ಬಳೆಪೇಟೆ, ಭಾರತ ವೈಭವ ನ್ಯೂಸ್, ಯಳಂದೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.